ಕಷ್ಟನ ಪರಿಶ್ರಮದಲ್ಲಿ ಅವರು ಮುಂದೆ ಬಂದಿರೋವಂಥವ್ರು, ಎಲ್ಲ ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಂತಿರೋವಂಥವ್ರು. ಇವತ್ತು ಒಂದಿನ ಮಾತಾಡಿದ ತಕ್ಷಣ ಅದು ಅವ್ರ ಸಮಸ್ಯೆನೂ ಬಗೆಹರಿಸೋವಂಥದ್ದು ಅಲ್ಲ. ಆದರೆ ಈ ಊರು ಪ್ರತಿ ಹಂತದಲ್ಲೂ ಒಂದು ಇದೇ ಊರಿಗೆ ಸೇರಿರುವಂಥ ಒಂದು ಸ್ಕೂಲು ಇದೆ. ಸ್ಕೂಲು, ಅಂಗನವಾಡಿ ದೇವರಹಳ್ಳಿಗಿದೆ. ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಗ್ರಾಮೀಣ ಭಾಗದಲ್ಲಿ ಮನೆಗಳು ಸ್ವಲ್ಪ ಈ ಊರಲ್ಲಿ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಎಷ್ಟೊಂದು ಜನಕ್ಕೆ ಮನೆಯೇ ಇರಲಿಲ್ಲ, ಆ ಪರಿಸ್ಥಿತಿಯಲ್ಲಿತ್ತು. ಅಂಥ ಸಂದರ್ಭದಲ್ಲಿ ನಾನು ಬಂದಾಗ ಅವರೇ ಹೇಳಿದರು, ಗಾಳಿ ಮಳೆ ಬಂದಾಗ ಮನೆಗಳ ಇದು ಹೊರಟೋಗಿತ್ತು ಗಾಳಿಗೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ನೋಡಿ ವ್ಯವಸಾಯನೇ ನಂಬಿಕೊಂಡು ಕಷ್ಟ ಜೀವಿಗಳಿರೋ ಅಂಥವ್ರು, ತುಂಬ ಸ್ವಾಭಿಮಾನವಾಗಿ ಬದುಕಿರೋವಂಥವ್ರು. ಈ ಊರಂದರೆ ನನಗೂ ತುಂಬ ಅಭಿಮಾನ. ಏನಾದರೂ ಕೆಲಸ ಹೇಳಿದ್ರೆ ಅದನ್ನು ಮಾಡೇ ಊರಿಗೆ ಹೋಗಬೇಕು ಅನ್ನುವಂಥ ನನಗೂ ಭಾವನೆ ಇದೆ. ಅದನ್ನು ನಾನು ನೋಡಿದ್ದೀನಿ. ಇವರಲ್ಲಿ ಒಂದು 4-5 ಸತಿ ಬಂದಾಗೂ ಭಾಳ ಗೌರವವಾಗಿರೋವಂಥವ್ರು ಕಷ್ಟ ಜೀವಿಗಳನ್ನ ನಾನು ನೋಡಿದ್ದೀನಿ. ಇನ್ನೇನು ಈ ಊರಲ್ಲಿ ಬೇರೆ ಆ ಥರ ತರಲೆ ಇನ್ನೊಂದು ನಾವು ನೋಡಿಲ್ಲ. ಎಲ್ಲ ಕಷ್ಟ ಮಾಡಿ ವ್ಯವಸಾಯ ಮಾಡಿ ಏನು ಕೆಲಸ ಮಾಡ್ತಾರೋ ಅವ್ರ ಕಷ್ಟದಲ್ಲಿ ಬದುಕಿದ್ದಾರೆ ಎಲ್ಲರೂ ಕೂಡ. ಏನು ಎಲ್ಲ ಊರುಗಳಿಗೆ ಏನು ಮಾಡ್ಬೋದು, ಈ ಊರಿಗೂ ಮಾಡೋ ಅಂಥ ಪರಿಶ್ರಮದಲ್ಲಿ ನಾನು ಬಂದಿದ್ದೀನಿ, ಆಲೋಚನೆಯಲ್ಲಿ ಬಂದಿದ್ದೀನಿ. ನಾನು ಕೂಡ ಬೇರೆ ಏನು ಸಮಸ್ಯೆ ಇದ್ದರೂ ಅದನ್ನು ನಾನು ಗಮನಕ್ಕೆ ತಂದರೆ ಇದಾದ್ಮೇಲೆ ಮಾಡ್ತೀನಿ. ಮುಂದಿನ ದಿನದಲ್ಲಿ ಆದ್ಮೇಲೆ ಬಡವ್ರ ಕಷ್ಟ ನೋಡಬೇಕು. ಪಂಚಾಯತಿಯಲ್ಲಿ ಒಬ್ಬರು ಮೆಂಬರ್ ಆಗಲಿ, ನೀವು ಗೆಲ್ಸ್ಕೊಳ್ಳೋ ಅಂತ ಮೆಂಬರು ನಾಳೆ ಗೆದ್ದಾದ್ಮೇಲೆ ಬಂದು ಕ್ಲೀನಿಂಗ್ಗೆ ನಿಮ್ಮ ಮನೆಗಳ ಹತ್ರ ಕಾಲುವೆ ಇದ್ರೆ ಕಾಲುವೆನ ಕ್ಲೀನ್ ಮಾಡಿಸೋವಂಥದ್ದು, ಹೊಸಾದ್ ಕಾಲುವೆ ಬೇಕಂದ್ರೆ ಮಾಡಿಸೋವಂಥದ್ದು. ಇವಾಗೆಲ್ಲ ಬರೀ ಕಾಲುವೆ ಮಾಡಿಬಿಡ್ಬಾರ್ದು, ಅದ್ರ ಮೇಲೆ ಸ್ಲ್ಯಾಬ್ ಕೂಡ ಹಾಕ್ಬೇಕು. ಆ ಥರ ಮಾಡೋ ಅಂಥವ್ರನ್ನ ನೀವು ಮಾತು ಕೊಟ್ಟು ಕೆಲಸ ಮಾಡಿಸ್ಕೋಬೇಕು. ಮಾತು ಹೇಳ್ಬೇಕು, ಈ ಕೆಲಸನೇ ನೀನು ಮಾಡ್ಬೇಕಪ್ಪ ಅಂತ. ಮಾಡಿದ್ರ ನಾನು ಕ್ಲೀನ್ ಮಾಡಕ್ ಕೇಳಿದೆ, ಬಂದಿದ್ದೆ ಆ ಕಡೆಗೆ ಮಾಡ್ಸಕ್ಕೆ ತೆಗೆದು ಮೇಡಮ್ ಇವತ್ತೇ ಮೇಡಮ್ ಟ್ರಯಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಔಟು ಹೊಸದಾಗಿ ಮತ್ತೆ ಎಷ್ಟು ಅವರ್ ಬಿಡ್ಬೇಕು ಕೇಳೋರು. ಟ್ರಯಲ್ ಮಾಡಿದಾಗ 1 ಅವರ್ 2 ಅವರ್ ನೀರು ಆಚೆ ಹೋಗ್ಬೇಕು, ಆಮೇಲೆ ಇವ್ರು ಯೂಸ್ ಮಾಡ್ಬೇಕು. ಚೆಕ್ ಮಾಡಿಸೋದು. ಇದಕ್ಕೆ ಫಸ್ಟ್ ತುಂಬಿಕೊಂಡಿದ್ಯಲ್ಲ, ಇದನ್ನು ಚೆಕ್ ಮಾಡಿಸು. ನಾನು ಆಯ್ತು, ಚೆಕ್ ಮಾಡಿ ಆಮೇಲೆ ಫ್ರೀಯಾಗಿ ನೀರು ಬಿಡ್ಬೇಕು. ನೀನು ಅದನ್ನು ಚೆಕ್ ಮಾಡಿಸ್ಬೇಕು. ನೀನು